ನಡೆಯುತ್ತಿರುವ ಮಹಾಭಾರತದ ಕುರುಕ್ಷೇತ್ರ ಯುದ್ಧವು ಪ್ರಾರಂಭವಾಗಿ ಇಂದಿಗೆ 16 ದಿನಗಳು ಸಂದಿವೆ. ಕರ್ಣನ ಸೇನಾಧಿಪತ್ಯದಲ್ಲಿ ಇಂದು 16ನೆಯ ದಿನದ ಕದನವು ಮುಗಿದಿದೆ. ಕರ್ಣನು ತನ್ನ ಸೇನಾ ಶಿಬಿರದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾನೆ. ಈ 16 ದಿನಗಳು ಕುರುಕ್ಷೇತ್ರ ಯುದ್ಧದಲ್ಲಿ ಏನೆಲ್ಲ ಸಂಭವಿಸಿತು. ತಂತ್ರಗಳು, ಪ್ರತಿತಂತ್ರಗಳು, ಕುತಂತ್ರಗಳು. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಸತ್ಯ, ಯಾವುದು ನಿತ್ಯ, ಸರಿ ಯಾವುದು, ತಪ್ಪು ಯಾವುದು, ಎಲ್ಲವೂ ಗೊಂದಲಮಯವಾಗಿದೆ. ಎಲ್ಲವೂ ಗೊಂದಲಮಯವಾಗಿದೆ. ಏಕೋ ಏನೋ ಈ ರಾತ್ರಿ ಸಾಗುತ್ತಲೇ ಇಲ್ಲವಲ್ಲ. ಬೆಳಗಾಗುವ ಯಾವ ಲಕ್ಷಣಗಳು ಕಾಣಿಸುತ್ತಿಲ್ಲ. ಬೆಳಗಾಗುವ ಯಾವ ಲಕ್ಷಣಗಳು ಕಾಣಿಸುತ್ತಿಲ್ಲ. ಎಂದಿಲ್ಲದ ತಡವಡ ಹಿಂದೆಂದೂ ನಾನರಿಯದ ನನ್ನ ಚಿತ್ತದಿ ಚಂಚಲ. ಹಿಂದೆಂದೂ ನಾನರಿಯದ ನನ್ನ ಚಿತ್ತದಿ ಚಂಚಲ. ಮತ್ತೆ ಮತ್ತೆ ಕಾಡುತ್ತಿರುವುದು ನನ್ನ ಮನವ ಕೆಣಕುತ್ತಿರುವುದು. ಮತ್ತೆ ಮತ್ತೆ ಕಾಡುತ್ತಿರುವುದು ನನ್ನ ಮನವ ಕೆಣಕುತ್ತಿರುವುದು. ಯಾವ ಮಾಯೆ ಮುಸುಕಿರುವುದೋ, ಯಾವ ಮಾಯೆ ಮುಸುಕಿರುವುದೋ ಮನವ ಗಾಡಿಗೊಳಿಸುತ್ತಿರುವುದು. ಮನವ ಗಾಡಿಗೊಳಿಸುತ್ತಿರುವುದು. ಮನದಾಳದ ನೆನಪಿನಲ್ಲಿ ಹುದುಗಿ ಹೋದ ಪುಟಗಳು. ಆ ಪುಟಗಳು ತೆರೆದುಕೊಳ್ಳುತ್ತಿವೆ ಇಂದು ಗತಿಸಿ ಹೋದ ದಿನಗಳು. ಆ ದಿನಗಳು ತೆರೆದುಕೊಳ್ಳುತ್ತಿವೆ ಇಂದು ಗತಿಸಿ ಹೋದ ದಿನಗಳು. ಆ ದಿನಗಳು ಮನದಾಳದ ನೆನಪಿನಲ್ಲಿ ಹುದುಗಿ ಹೋದ ಪುಟಗಳು. ತೆರೆದುಕೊಳ್ಳುತ್ತಿವೆ ಇಂದು ಗತಿಸಿ ಹೋದ ದಿನಗಳು. ಆ ಬಾಲ್ಯದ ನೆನಪುಗಳು ಅದೆಷ್ಟು ಸುಂದರ, ಅದೆಷ್ಟು ಸುಮಧುರ. ತಂದೆ ಅಧಿರಥ ತಾಯಿ ರಾಧೆಯ ಮುತ್ತಿನ ಮಗನಾಗಿ ಬೆಳೆದೆ. ತಂದೆ ಅಧಿರಥ ತಾಯಿ ರಾಧೆಯ ಮುತ್ತಿನ ಮಗನ
ಅದೆಷ್ಟು ಪ್ರೀತಿಯಿಂದ ಸಾಕಿ ಸಲಹಿದರು. ಅಮ್ಮನಂತೂ ನನ್ನನ್ನು ವಸು ವಸುಸೇನ ವಸು, ನನ್ನ ಬಂಗಾರ, ನನ್ನ ಕಂದ. ನನ್ನನ್ನು ಮುದ್ದು ಕರೆಯುತ್ತಿದ್ದಳು. ಅಪ್ಪನಂತೂ ಹೆಗಲ ಮೇಲೆ ಬೆನ್ನ ಮೇಲೆ ಕೂರಿಸಿಕೊಂಡು ನನ್ನ ರಾಜ, ನನ್ನ ರಾಜ್ಕುಮಾರ. ಆನೆ ಸವಾರಿ ಮಾಡಿಸುತ್ತಿದ್ದ. ಮುಂದೊಂದು ದಿನ ನಾನು ಮಹಾರಾಜನಾಗಬೇಕೆಂಬ ಹಂಬಲ ಉಂಟಾಗುತ್ತಿದ್ದು, ನಾನೊಬ್ಬ ಶ್ರೇಷ್ಠ ಬಿಲ್ಲುಗಾರನಾಗಬೇಕೆಂಬ ಬಯಕೆ ನನ್ನಲ್ಲಿ ಮೂಡುತ್ತಿತ್ತು. ಆದರೆ ಆದರೆ ನಾನು ಸೂತಪುತ್ರನೆಂದು ಕೀಳು ಜಾತಿಯವನೆಂಬ ಕಾರಣಕ್ಕೆ ಸಾಕಷ್ಟು ಬಾರಿ ಅವಮಾನಿಸಲ್ಪಡುತ್ತಿದ್ದೆ. ತೇಜೋವಧೆಗೂ ಒಳಗಾಗುತ್ತಿದ್ದೆ. ಹೀಗಿರುವಾಗ ಹಸ್ತಿನಾವತಿಯಲ್ಲಿ ರಾಜಕುಮಾರರಿಗೆ ವಿದ್ಯೆಯನ್ನು ಕಲಿಸುತ್ತಿದ್ದ ಗುರು ದ್ರೋಣರಿಂದಲೂ ನನಗೆ ಶಸ್ತ್ರಾಭ್ಯಾಸವು ನಿರಾಕರಿಸಲ್ಪಟ್ಟಿತು. ಹೇಗಾದರೂ ಮಾಡಿ ನಾನು ವಿದ್ಯೆಯನ್ನು ಕಲಿಯಲೇಬೇಕು, ಮಹಾನ್ ಬಿಲ್ಲುಗಾರನಾಗಬೇಕೆಂಬ ಹೆಬ್ಬಯಕೆ, ಅದೊಂದೇ ಗುರಿ ನನ್ನ ಮನದಲ್ಲಿ ಮನೆ ಮಾಡಿತು. ಹಗಲಿರುಳು ಒಂದೇ ಗುರಿ, ಗುರುವನೆಂದು ಪಡೆವ ಪರಿ, ಗುರುವನೆಂದು ಪಡೆವ ಪರಿ. ಸೂತ ಸುತಗೆ ವಿದ್ಯೆ ಕಲಿಸುವ ಗುರುವರಿಯ ತಾನೆಲ್ಲಿರುವ, ಗುರುವರಿಯ ತಾನೆಲ್ಲಿರುವ. ಗುರುವರ್ಯ ಹೀಗೆ ಸೂಕ್ತ ಗುರುವಿಗಾಗಿ ಹಂಬಲಿಸುತ್ತಿರಲು ಒಮ್ಮೆ ಮನದಲ್ಲಿ ಮಿಂಚೊಂದು ಹೊಳೆಯಿತು. ಗಂಡ ಮುಂದೆ ಗೋಚರಿಸಿದರು. ಹೌದು ಹೌದು, ಅವರೇ 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 ನನಗೆ ತಕ್ಕ ಗುರುಗಳು, ಅವರೇ ನನಗೆ ಸೂಕ್ತ ಗುರುಗಳು, ಅವರೇ ನನಗೆ ತಕ್ಕ ಗುರುಗಳು. ಈಶ್ವರಿಗೆ ಗುರು ಅವರು, ದ್ರೋಣರಿಗೂ ಗುರು ಅವರು. ಈಶ್ವರಿಗೆ ಗುರು ಅವರು, ದ್ರೋಣರಿಗೂ ಗುರು ಅವರು. ಭೂಮಿಗೆ ಗುರು ಅವರು ಪರಶುರಾಮರು, ಪರಶುರಾಮರು. ಮಾಧವರಾಮರು. ಗುರುವನ್ನೇನೋ ಆಯ್ದುಕೊಂಡೆ, ಗುರುವನ್ನೇನೋ ಆಯ್ಕೆ ಮಾಡಿಕೊಂಡೆ. ಆದರೆ ಆದರೆ ಒಂದು ಸಮಸ್ಯೆ ಎದುರಾಯಿತು. ಗುರು ಪರಶುರಾಮರು ಬ್ರಾಹ್ಮಣರಿಗೆ ಹೊರತಾಗಿ ಅನ್ಯರಿಗೆ ಶಸ್ತ್ರವಿದ್ಯೆಯನ್ನು ಕಲಿಸಲಾರರೆಂದು ಕೇಳಿಪಟ್ಟೆ. ಈಗೇನು ಮಾಡುವುದು? ಅಯ್ಯೋ, ಈಗೇನು ಮಾಡುವುದು? ವಿದ್ಯಾರ್ಜನೆಗಾಗಿ ನನ್ನ ಮುಂದೆ ಉಳಿದಿದ್ದು ಒಂದೇ ಒಂದು ಮಾರ್ಗ. ಮನಸ್ಸು ಒಳಗುತ್ತಿತ್ತು, ಭಯ ಆವರಿಸುತ್ತಿತ್ತು. ದೃಢ ಸಂಕಲ್ಪವನ್ನು ಮಾಡಿಕೊಂಡೆ.
ಬಿಟ್ಟೆ. ಗುರುಗಳನ್ನು ಕಂಡೆ. ಅದೇನು ಗಾಂಭೀರ್ಯ, ಆ ಕಣ್ಣುಗಳಲ್ಲಿ ಅದೇನು ಕಾಂತಿ. ಅವರ ತೀಕ್ಷ್ಣವಾದ ನೋಟವನ್ನು ಎದುರಿಸಲಾರದೆ ಗುರುಗಳೇ ನನ್ನನ್ನು ತಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ ನನಗೆ ವಿದ್ಯೆಯನ್ನು ಕಲಿಸಿ ಗುರುದೇವ, ನನಗೆ ವಿದ್ಯೆಯನ್ನು ಕಲಿಸಿಕೊಡಿ. ಆಚಾರ್ಯರು ಹೇಳಿಕೊಡುತ್ತಿದ್ದ ಪಾಠಗಳನ್ನು ಏಕಾಗ್ರ ಚಿತ್ತದಿಂದ ಮನನ ಮಾಡಿಕೊಳ್ಳುತ್ತಿದ್ದೆ. ಶ್ರದ್ಧೆ ಭಕ್ತಿಯಿಂದ ಒಂದೇ ಬಾರಿಗೆ ಕಲಿತುಕೊಳ್ಳುತ್ತಿದ್ದೆ. ನಿರಂತರವಾಗಿ ಅಭ್ಯಾಸ ಮಾಡುತ್ತಿದ್ದೆ. ಕರಗತ ಮಾಡಿಕೊಂಡು ಚಾಚು ತಪ್ಪದೆ ಮರುದಿನ ಗುರುಗಳಿಗೆ ಪಾಠವನ್ನು ಒಪ್ಪಿಸುತ್ತಿದ್ದೆ. ಪ್ರತಿ ಹೆಜ್ಜೆ ಹೆಜ್ಜೆಗೂ ಪ್ರತಿ ಹಂತ ಹಂತದಲ್ಲಿಯೂ ನನ್ನ ಸಾಧನೆಯನ್ನು ಗುರುಗಳು ಮೆಚ್ಚುತ್ತಿದ್ದರು. ಬೆನ್ನು ತಟ್ಟಿ ಮುಕ್ತ ಕಂಠದಿಂದ ನನ್ನನ್ನು ಪ್ರಶಂಸಿಸುತ್ತಿದ್ದರು. ಅಂದು ಗುರುಗಳು ನನಗೆ ಬ್ರಹ್ಮಾಸ್ತ್ರವನ್ನು ಉಪದೇಶಿಸಿದ ದಿನ. ನಾನು ಅತಿ ಶೀಘ್ರದಲ್ಲೇ
ಸಕಲ ವಿದ್ಯಾ ಪಾರಂಗತನಾದೆ. ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಒಂದು ದಿನ ಗುರುಗಳೊಂದಿಗೆ ವನದಲ್ಲಿ ಸಂಚರಿಸುತ್ತಾ ಫಲಗಳನ್ನು ಸಂಗ್ರಹಿಸುತ್ತಾ ಪುಷ್ಪಗಳನ್ನು ಸಂಗ್ರಹಿಸುತ್ತಾ ಸವಿತ್ತುಗಳನ್ನು ಶೇಖರಿಸುತ್ತಿದ್ದೆ. ಆಯಾಸಗೊಂಡ ಗುರುಗಳು ವೃಕ್ಷವೊಂದರ ನೆರಳಿನಲ್ಲಿ ಕುಳಿತು ವಿಶ್ರಮಿಸಲು ಮುಂದಾದರು. ಗುರುದೇವ, ತಾವು ಅನ್ಯತಾ ಭಾವಿಸದಿದ್ದರೆ ನನ್ನ ಒಡೆಯ ಮೇಲೆ ತಮ್ಮ ಶಿವನನ್ನಿಟ್ಟು ವಿಶ್ರಮಿಸುವುದಲ್ಲವೇ? ತಾವು ಅನುಗ್ರಹಿಸಿದರೆ ನಾನು ಕೃತಾರ್ಥರಾಗುತ್ತೇನೆ. ನನ್ನ ಜೀವನವೇ ಪಾವನವಾಗುತ್ತದೆ. ಅನುಗ್ರಹಿಸಿ ಗುರುದೇವ. ಗುರುಗಳ ಕಣ್ಣಿನಲ್ಲಿ ತೃಪ್ತಿ ಇತ್ತು, ಮುಖದಲ್ಲಿ ಮಂದಹಾಸ. ಅವರೆಲ್ಲರೂ, ಕರ್ಣ, ನನ್ನಲ್ಲಿ ವಿದ್ಯೆ ಕಲಿತ ಎಲ್ಲ ಶಿಷ್ಯರಿಗಿಂತಲೂ ನೀನೇ ನನಗೆ ಪ್ರಿಯ ಶಿಷ್ಯನಾಗಿದ್ದೀಯೆ. ನೀನು ಭೀಷ್ಮ ದ್ರೋಣರಿಗಿಂತಲೂ ಸರ್ವಶ್ರೇಷ್ಠ ಬಿಲ್ಲುಗಾರನಾಗಿರಬೇಕು. ನಿನ್ನಂಥ ಶಿಷ್ಯನನ್ನು ಪಡೆದ ನನಗೆ ನಿಜಕ್ಕೂ ಹೆಮ್ಮೆ ಎನಿಸುತ್ತಿದೆ. ಎಂದು ನನ್ನ ತೊಡೆಯ ಮೇಲೆ ಶಿರವನ್ನಿರಿಸಿ ಮುಗ್ಧ ಮಗುವಿನಂತೆ ಗಾಢ ನಿದ್ರೆಗೆ ಜಾರಿದರು. ಆಗ ದೇವೇಂದ್ರನು ಮುಂದೊಂದು ದಿನ ತನ್ನ ಸುತನಾದ ಅರ್ಜುನನಿಗೆ ಎದುರಾಗಬಹುದಾದ ತೊಂದರೆಯನ್ನು ಮನಗಂಡು ವಜ್ರದುಂಬಿಯಾಗಿ ಕರ್ಣನ ತೊಡೆಯನ್ನು ಕೊರೆಯಲು ನಿಶ್ಚಯಿಸಿದನು. ಈ ವಜ್ರಕೀಟ ನನ್ನ ಸುತ್ತಲೇ ಸುರಿಯುತ್ತಿದೆ. ತೊಲಗಾಚೆ. ಗುರುಗಳಿಗೆ ನಿಲ್ಲವಾಗುತ್ತದೆ. ತೊಲಗು. ಹೇಳಿಕೊಡುತ್ತೇನೆ. ಇಲ್ಲಿಂದ ಹೊರಟು ದೂರ ಸರಿ. ಅಯ್ಯೋ, ನನ್ನ ತೊಳೆಯನ್ನೇ ಕಚ್ಚುತ್ತಿದೆ, ಕೊರೆಯುತ್ತಿದೆ. ಎಂತಹ ಗಮನಾತನೆ. ಅಯ್ಯೋ, ಅದನ್ನು ನಾನು ನಿಗ್ರಹಿಸಲು ಪ್ರಯತ್ನಿಸುತ್ತೇನೆ. ಜೀವ ಹೋದರೂ ಸರಿಯೇ. ಗುರುಗಳಿಗೆ ನಿದ್ರಾಮಂತ್ರ ಮಾಡುತ್ತಾರೆ. ಗುರುಗಳಿಗೆ ನಿದ್ರಾಮಂತ್ರ ಮಾಡುತ್ತಾರೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಇವನು ಬ್ರಾಹ್ಮಣನಲ್ಲ, ಖಂಡಿತವಾಗಿಯೂ ಇವನು ಬ್ರಾಹ್ಮಣನಲ್ಲವೇ ಅಲ್ಲ. ಒಬ್ಬ ಯಕಶ್ಚಿತ್ ವಿಪ್ರನಿಂದ
ಇಂತಹ ಕಡು ವೇದನೆಯನ್ನು ಸಹಿಸಲು ಸಾಧ್ಯವಿಲ್ಲ. ಇವನು ಕ್ಷತ್ರಿಯನೇ ಇರಬೇಕು. ಖಂಡಿತವಾಗಿಯೂ ಇವನು ಕ್ಷತ್ರಿಯನೇ ಇರಬೇಕು. ಎಲೈ ಕರ್ಣ, ಕುಂತಿವ, ಹೇ ಕಪಟಿ, ವಿಪ್ರಕುಮಾರನೆಂದು ಅಸ್ತ್ರಲಾಭಕ್ಕಾಗಿ ನೀನು ಸುಳ್ಳು ಮಾತನಾಡಿದೆ. ಮೋಸದಿಂದ ನನ್ನನ್ನು ಮರಳು ಮಾಡಿದೆ. ನನ್ನಿಂದ ಸಕಲ ಅಸ್ತ್ರವಿದ್ಯೆಯನ್ನು ಕಲಿತೆಯಲ್ಲವೇ? ನಾನು ಕ್ಷತ್ರಿಯ ದ್ವೇಷಿ. ಸೇಡಿನಿಂದ ಜೀವನವಿಡೀ ಕ್ಷತ್ರಿಯರನ್ನು ವಿರೋಧಿಸುತ್ತಾ 21 ಬಾರಿ ಭೂಪ್ರದಕ್ಷಿಣೆ ಕೈದು ಕ್ಷತ್ರಿಯ ಸಂತಾನವನ್ನು ನಿರ್ಮೂಲನ ಮಾಡಿರುವೆ. ನನ್ನಲ್ಲಿ ಅಸತ್ಯವನ್ನು ನುಡಿದು ವಿದ್ಯೆಯನ್ನು ಕಲಿತೆಯಲ್ಲವೇ? ಇದೋ ಕೇಳು, ನಾನು ಕಲಿಸಿದ ಮಹಾವಿದ್ಯೆ ಆಪತ್ಕಾಲದಲ್ಲಿ ನಿನಗೆ ಲಭಿಸದೇ ಹೋಗಲಿ. ಆ ಬ್ರಹ್ಮಾಸ್ತ್ರವು ನಿನಗೆ ಮರೆತು ಹೋಗಲಿ. ಇದೋ ನಿನಗೆ ಶಾಪ.